ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯಾಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಡ್ಲಿ. ನಾವು ಒಂದೊಂದ್ಸತಿ ಇಡ್ಲಿ ಮಾಡಿದಾಗ ಏನಾಗ್ಬಿಡುತ್ತೆ, ಹಾರ್ಡ್ ಆಗುತ್ತೆ, ಅದು ತಿನ್ನೋಕ್ಕೆಲ್ಲ ಅಷ್ಟು ಚೆನ್ನಾಗಿರಲ್ಲ, ಆ ರೀತಿ ಆಗಿಬಿಡುತ್ತೆ ಅಲ್ವಾ. ಸೊ ಇವತ್ತು ನಾನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಹೋಟೆಲ್ನಲ್ಲಿ ಸಿಗೋ ಥರ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಬೋದು ಅಂತ. ಈಗ ಮೊದಲಿಗೆ ನಾನಿಲ್ಲಿ ಅಕ್ಕಿನ ನೆನೆಸ್ಕೊತಾ ಇದ್ದೀನಿ. ಈ ಒಂದು ದೊಡ್ಡ ಲೋಟದಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ನಾರ್ಮಲಾಗಿ ಸೊಸೈಟಿನಲ್ಲಿ ಕೊಡುವಂತಹ ಡಿಪೋ ರೇಷನ್ ಅಕ್ಕಿ. ಈಗ ನಾನು 2 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು 5 ರಿಂದ 6 ಸತಿನಾದರೂ ತೊಳ್ಕೊಂಡಿದ್ದೀನಿ. ಈ ರೀತಿ ತೊಳೆಯೋದ್ರಿಂದ ಇಡ್ಲಿ ನಮಗೆ ಒಂದು ಸೂಪರ್ ವೈಟ್ ಕಲರಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕು. ಇವಾಗ ಅಕ್ಕಿನೆಲ್ಲ ಕ್ಲೀನಾಗಿ ತೊಳೆದಿದ್ದಾಯಿತು. ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಉದ್ದಿನ ಬೇಳೆನ ನೆನೆಸ್ಕೊಬೇಕು. ಹಾಗಾಗಿ ನಾನಿಲ್ಲಿ ಉದ್ದಿನ ಬೇಳೆನ ಹಾಕೊತಾ ಇದ್ದೀನಿ. ನಾನು ಯಾವ ಒಂದು ಲೋಟದಲ್ಲಿ ಅಕ್ಕಿನ ತೊಗೊಂಡಿದ್ದೆ ನೋಡಿ, ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಉದ್ದಿನ ಬೇಳೆನ ಹಾಕೊತಾ ಇದ್ದೀನಿ. ಅಂದರೆ 2 ಲೋಟ ಅಕ್ಕಿಗೆ ಅರ್ಧ ಲೋಟದಷ್ಟು ಉದ್ದಿನ ಬೇಳೆ ಹಾಕೊಂಡ್ರೆ ಸಾಕಾಗುತ್ತೆ. ಈಗ ಅದನ್ನು ಅಷ್ಟೇ 3 ರಿಂದ 4 ಸತಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಇವಾಗಲೇ ಉದ್ದಿನ ಬೇಳೆನ ಕ್ಲೀನಾಗಿ ತೊಳ್ಕೊಂಬಿಡಿ. ಆಮೇಲೆ ನೆಂದ ಆದಮೇಲೆ ಅದನ್ನು ತೊಳೆದಿರೋ ಅಂತಹ ನೀರನ್ನು ಚೆಲ್ಲಬೇಡಿ. ಅದನ್ನೇ ಯೂಸ್ ಮಾಡಿಕೊಂಡು ಹಿಟ್ಟು ರುಬ್ಬೋದಕ್ಕೆ ಹಾಕೋಬೋದು. ಸೊ ಈಗ ಉದ್ದಿನ ಬೇಳೆನೂ ಸಹ ತೊಳೆದಾಯಿತು. ಇದನ್ನು ಅಷ್ಟೇ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಯಾವ ಲೋಟದಲ್ಲಿ ಅಕ್ಕಿನ ತೊಗೊಂಡಿದ್ದೆ ನೋಡಿ, ಅದೇ ಲೋಟದಲ್ಲಿ 1/4 ಕಪ್ಪಷ್ಟು ಅವಲಕ್ಕಿನ ತೊಗೊತಾ ಇದ್ದೀನಿ. ಗಟ್ಟಿ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಯಾವುದಾದ್ರೂ ತೊಗೊಬೋದು. ನೀವೇನಾದರೂ ಪೇಪರ್ ಅವಲಕ್ಕಿನ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಅದು ರುಬ್ಬುವಂಥ ಟೈಮಲ್ಲಿ ನೆನೆಸ್ಕೊಂಡ್ರೆ ಸಾಕು. ಇದು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಈಗಲೇ ನಾನು ನೆನೆಸ್ಕೊತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ತೊಳೆದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮುಳುಗುವಷ್ಟು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಇವು 3 ಕ್ಲೀನಾಗಿ ತೊಳೆದಾಯಿತು. ಇನ್ನು ನೆಕ್ಸ್ಟ್ ನಾನು ಇದಕ್ಕೆ ಏನೂ ಸೇರಿಸ್ತಾ ಇಲ್ಲ, ಇಷ್ಟೇ. ಈಗ ಇದನ್ನೆಲ್ಲ ಮುಚ್ಚಿಟ್ಕೊಂಡು ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ 5 ರಿಂದ 6 ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲವೂ ಎಷ್ಟು ಚೆನ್ನಾಗಿ ನೆಂದ್ಕೊಂಡಿದೆ. ಹಿಟ್ಟು ರುಬ್ಬೋದಕ್ಕಿಂತ ಮೊದಲು 10 ನಿಮಿಷ ಬೇಕಿದ್ರೆ ಅವಲಕ್ಕಿನ ನೆನೆಸ್ಕೊಂಡು ಯೂಸ್ ಮಾಡ್ಕೊಬೋದು, ಆ ಥರನೂ ನಡೆಯುತ್ತೆ. ಸೊ ಇವಾಗ ನೋಡಿ, ನಾನು ಒಂದು ಮಿಕ್ಸಿ ಜಾರಿಗೆ ಉದ್ದಿನ ಬೇಳೆನ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಉದ್ದಿನ ಬೇಳೆ ಕೂಡ ಚೆನ್ನಾಗಿ ನೆಂದ್ಕೊಂಡಿದೆ. ಅದ್ರ ಮೇಲೆ ಏನು ನೀರಿದೆ ನೋಡಿ, ಅದನ್ನೇ ಬಳಸ್ಕೊಂಡು ಬೇಕಿದ್ರೆ ನಾವು ಹಿಟ್ಟನ್ನು ರುಬ್ಕೊಬೋದು. ಯಾಕೆಂದರೆ ನೆಂದಿರುವಂತಹ ಕಾಳಲ್ಲಿರುವಂತಹ ನ್ಯೂಟ್ರಿಷಿಯನ್ಸ್ ಏನೇನಿರುತ್ತೆ ಅದೆಲ್ಲ ನೀರಲ್ಲೂ ಸಹ ಬಿಟ್ಕೊಂಡಿರುತ್ತೆ. ಸೊ ಅದೇ ನೀರನ್ನು ಯೂಸ್ ಮಾಡ್ಕೊಬೋದು, ಉದ್ದಿನ ಬೇಳೆ ನೆನೆಸಿರೋ ನೀರು ಮಾತ್ರ. ಇವಾಗ ನೋಡಿ, ನಾನು ಮಿಕ್ಸಿ ಜಾರ್ಗೆ ಎಲ್ಲ ಉದ್ದಿನ ಬೇಳೆನೂ ಒಂದೇ ಬ್ಯಾಚಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನೀರೇನು ಹಾಕ್ತಾಯಿಲ್ಲ, ಸುಮ್ಮನೆ ಗ್ರೈಂಡಾಗಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಿಗೆ, ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಿಗೆ ರುಬ್ಕೊಬೇಕಾಗುತ್ತೆ. ಒಂದು ವೇಳೆ ಮಿಕ್ಸಿ ಜಾರೆಲ್ಲ ಏನಾದರೂ ಹೀಟ್ ಆಯಿತು ಅಂತಂದರೆ ಸ್ವಲ್ಪ ಹೊತ್ತು ಬಿಟ್ಟು ರುಬ್ಬಿ, ಆವಾಗ ತುಂಬ ಚೆನ್ನಾಗಿ ನಮಗೆ ಇಡ್ಲಿ ಅನ್ನೋದು ಬರುತ್ತೆ. ಇವಾಗ ನೋಡ್ಬೋದು ಎಷ್ಟು ನೈಸಾಗಿ ನಾನು ಇಲ್ಲಿ ರುಬ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಹಿಟ್ಟು ಹಾಕುವಂತಹ ಪಾತ್ರೆ ಸ್ವಲ್ಪ ದೊಡ್ಡ ಸೈಜಿಂದ ತಗೊಳ್ಳಿ, ಯಾಕೆಂದರೆ ಹುಕ್ಕಿ ಬರುತ್ತೆ ಅಲ್ವಾ ಒಂದು ದೋಸೆ ಬ್ಯಾಟರ್ ಅಥವಾ ಇಡ್ಲಿ ಬ್ಯಾಟರು. ಹಾಗಾಗಿ ಆವಾಗ ಮತ್ತೆ ಕ್ಲೀನ್ ಮಾಡೋ ಅವಶ್ಯಕತೆ ಜಾಸ್ತಿ ಇರಲ್ಲ ಅಂತ ಅಷ್ಟೇ. ನೆಕ್ಸ್ಟ್ ಇವಾಗ ಅವಲಕ್ಕಿನ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿರೋದ್ರಿಂದ ಅದು ಕ್ಲೀನಾಗಿ ಮಿಕ್ಸಿ ಜಾರ್ಗೆ ಸಿಗಲ್ಲ ಬ್ಲೇಡ್ಗೆ ಅಂತ ಅಂದ್ಬಿಟ್ಟು ಅದರೊಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇವಾಗ ಅಕ್ಕಿನೂ ಹಾಕೊಂಡ್ಮೇಲೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಬೇಕು. ಇಡ್ಲಿ ಮಾಡುವಂತಹ ಟೈಮಲ್ಲಿ ನಾವು ಇಡ್ಲಿಗೆ ನಾವು ಒಂದು ಬ್ಯಾಟರ್ನ ರೆಡಿ ಮಾಡ್ತಾ ಇದ್ದೀವಿ ಅಂದಾಗ ಅಕ್ಕಿನ ಜಾಸ್ತಿ ನುಣ್ಣಿಗೆ ರುಬ್ಬೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇಡ್ಲಿ ಚೆನ್ನಾಗಿ ಬರಲ್ಲ, ಸ್ವಲ್ಪ ತರಿಯಾಗಿ ಅಂದರೆ ರವೆ ಥರ ಇರಬೇಕು. ಇವಾಗ ನಾನು ಇಲ್ಲಿ ತೋರಿಸ್ತೀನಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ನಮಗೆ ಇಡ್ಲಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲ ಹಿಟ್ಟನ್ನು ರುಬ್ಬಿರುವಂತಹದನ್ನ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ. ಈ ಪಾತ್ರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ ಹಿಟ್ಟು ಉದ್ಗಿ ಬಂದ್ರೂ ಚೆಲ್ಲೋ ಚಾನ್ಸಸ್ ಕಮ್ಮಿ ಇರುತ್ತೆ. ಹಾಗಾಗಿ ಇನ್ನು ಉಳಿದಂತಹ ಅಕ್ಕಿನೆಲ್ಲ ನಾನು ಈ ರೀತಿಯಾಗಿ ಒಟ್ಟು 3 ಬ್ಯಾಚಲ್ಲಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಎಲ್ಲ ತರಿಯಾಗಿ ರುಬ್ಬಿ ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು. ಇವಾಗ ನೋಡ್ಬೋದು, ಈ ರೀತಿಯಾಗಿ ಎಲ್ಲ ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನಾನಿವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇಲ್ಲ, ಹಾಗೆಯೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಮಾಡುವಂತಹ ಟೈಮಲ್ಲಿ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊತೀನಿ. ಸೊ ಇವಾಗ ಎಲ್ಲ ಉದ್ದಿನ ಹಿಟ್ಟು ಏನು ರುಬ್ಬಿ ಫಸ್ಟ್ ಹಾಕ್ಕೊಂಡಿದ್ವಿ ಅದು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಆದಷ್ಟು ನಮ್ಮ ಕೈನಲ್ಲೇ ಕಲಿಸ್ಕೊಬೇಕು. ಈ ರೀತಿ ಕೈನಲ್ಲಿ ಕಲಿಸೋದ್ರಿಂದ ನಮ್ಮ ಮೈಶಾಖ ಹಿಟ್ಟಿಗೂ ಕೂಡ ತಾಗೋದ್ರಿಂದ ಅದು ಹುದ್ಗಿ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಏನಾದರೂ ಚಳಿಗಾಲದಲ್ಲಿ ಇಡ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆದಷ್ಟು ನಿಮ್ಮ ಕಿಚನಲ್ಲಿ ಒಂದು ಬೆಚ್ಚಗಿರುವಂತಹ ಪ್ಲೇಸ್ ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ, ಅಂಥ ಜಾಗದಲ್ಲಿ ಇಡೋದ್ರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಹುದ್ಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಈಗ ನೋಡಿ, ನಾನು ಎಷ್ಟು ತಿಕ್ಕಾಗಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಓವರ್ನೈಟ್ ಹಾಗೇ ಮುಚ್ಚಿ ಬಿಟ್ಬಿಡ್ತಾ ಇದ್ದೀನಿ. ಈ ಒಂದು ಇಡ್ಲಿ ಬ್ಯಾಟರ್ಗೆ ಮುಚ್ಚಳ ಮುಚ್ತೀವಿ ನೋಡಿ, ಅದು ಸ್ವಲ್ಪ ಸೈಡಿಂದ ಗ್ಯಾಪ್ ಇರುವಂತಹ ಮುಚ್ಚಳ ಮುಚ್ಚೋದ್ರಿಂದ, ಅಥವಾ ನಾವು ಸೊಪ್ಪು ಕಾಳು ಎಲ್ಲ ಸೋಸ್ತೀವಿ ನೋಡಿ, ಆ ಥರ ಒಂದು ಜಾಲರಿ ಮುಚ್ಚೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗಿ ಉದ್ಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಟಿಪ್ನ ಸಹ ಕೂಡ ನೀವು ಫಾಲೋ ಮಾಡಿ ನೋಡಿ. ಸೊ ಇವಾಗ ನೋಡಿ, ಹಿಟ್ಟು ಯಾವ ರೀತಿ
ಉದ್ಗಿ ಬಂದಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಉಕ್ಕಿ ಬಂದಿದೆ. ನಿನ್ನೆ 5:30ನಲ್ಲಿ ನಾನು ಹಿಟ್ಟನ್ನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡೆ. ಇವತ್ತು ಮಾರ್ನಿಂಗ್ 6:30ನಲ್ಲಿ ನೋಡಿದ್ರೆ ಇಷ್ಟು ಚೆನ್ನಾಗಿ ಇದು ಉಕ್ಕಿ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಇದು ಫುಲ್ ಚೆಲ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ನಮಗೆ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಇವಾಗ ನಾನು ಇದಕ್ಕೆ ಇಡ್ಲಿ ಮಾಡೋದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಿಮಗೆ ಎಷ್ಟು ಬೇಕು ಇಡ್ಲಿ ಹಿಟ್ಟು, ನಿಮಗೆ ಆ ಟೈಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಿಟ್ಟನ್ನು ಸಪ್ರೇಟಾಗಿ ತೊಗೊಂಡು ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ಆವಾಗ ಇಡ್ಲಿ ಮಾಡೋದ್ರಿಂದ ಹಿಟ್ಟು ನೀವು 2 ದಿನ ಇಟ್ಟರೂ ಅದು ಹುಳಿ ಬರಲ್ಲ, ಆದಷ್ಟು ಫ್ರೆಶ್ಶಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಎಲ್ಲ ಹಿಟ್ಟನ್ನು ಬಳಸ್ತಾ ಇರೋದ್ರಿಂದ ಅದಕ್ಕೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ನೆಕ್ಸ್ಟು ಇಡ್ಲಿ ಪಾತ್ರೆನ ಇಟ್ಕೊತಾ ಇದ್ದೀನಿ. ಈ ರೀತಿಯಾಗಿ ಎಷ್ಟು ಬೇಕು ಅಷ್ಟು ನೀರನ್ನು ಕೆಳಭಾಗದಲ್ಲಿ ಸೇರಿಸ್ಕೊಂಡು ನೆಕ್ಸ್ಟ್ ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆನ ಸವರ್ಕೊತಾ ಇದ್ದೀನಿ. ಇವಾಗ ಇಡ್ಲಿ ಬ್ಯಾಟರ್ನ ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಬ್ಯಾಟರ್ ಅನ್ನೋದು ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಇಡ್ಲಿ ರೆಡಿ ಆಗುತ್ತೆ. ಸೊ ಈಗ ನೋಡಿ ನಾನು ಇದೇ ರೀತಿಯಾಗಿ ಎಲ್ಲ ಒಂದು ಪ್ಲೇಟ್ಸ್ಗೂ ಸಹ ಇಡ್ಲಿ ಬ್ಯಾಟರ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಹಿಟ್ಟನ್ನು ಬಳಸ್ಕೊಂಡು ಪಡ್ಡು, ದೋಸೆ ಅಥವಾ ತಟ್ಟೆ ಇಡ್ಲಿ 3 ಸಹ ಮಾಡ್ಕೊಬೋದು. ದೋಸೆ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಹಿಟ್ಟನ್ನು ತೆಳುವಾಗಿ ಮಾಡಿಕೊಂಡು ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನೀರು ಕೂಡ ಬಿಸಿಯಾಗಿದೆ. ನೆಕ್ಸ್ಟ್ ನಾನು ಎಲ್ಲ ಪ್ಲೇಟ್ಸಲ್ಲಿ ಏನು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು. ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಡಿ, ಯಾಕೆಂದರೆ ಅಕ್ಕಿನ ನಾವು ತರಿಯಾಗಿ ರುಬ್ಬಿರೋದ್ರಿಂದ ಅದೆಲ್ಲ ಕ್ಲೀನಾಗಿ ಬೇಯಬೇಕೇ ಅಲ್ವಾ. ಹಾಗಾಗಿ ನಾನು ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. 10 ನಿಮಿಷ ಬೇಯಿಸಿದ್ರೆ ಸಾಕು. ಇವಾಗ ಸೂಪರ್ ವೈಟ್ ಆ್ಯಂಡ್ ಸಾಫ್ಟ್ ಆಗಿರುವಂತಹ ಬಿಸಿ ಬಿಸಿ ಇಡ್ಲಿ ರೆಡಿ ಆಯಿತು. ನಾನಿವತ್ತು ಸರ್ವ್ ಮಾಡ್ತಾ ಇದ್ದೀನಿ ಸಾಂಬಾರು ಒಟ್ಟಿಗೆ. ಈ ಸಾಂಬಾರು ರೆಸಿಪಿ ಕೂಡ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ನಾವು ಮಾಡಿರುವಂತಹ ಇಡ್ಲಿ ಪರ್ಫೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಈ ರೀತಿ ಸಾಂಬಾರೊಟ್ಟಿಗೆ ಡಿಪ್ ಮಾಡಿದಾಗ ಅದು ಎಷ್ಟು ಚೆನ್ನಾಗಿ ಸಾಂಬಾರು ಒಳಭಾಗದವರೆಗೂ ಇಡ್ಲಿ ಅನ್ನೋದು ಅಬ್ಸರ್ವ್ ಮಾಡುತ್ತೆ ಅಲ್ವಾ. ಸೊ ಇವಾಗ ಪರ್ಫೆಕ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ಇದೇ ರೀತಿ ನೀವು ಮಾಡ್ಕೊಬೇಕಂದ್ರೆ ನಾನು ಹೇಳಿರುವಂತಹ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ ನೋಡಿ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.